ಇನ್ನು ಹೊಸತಡ್ಕೋ ದಿನ ಇಸ್ಪೀಟ್ ವಿಚಾರಕ್ಕೆ ಯುವಕರ ನಡುವೆ ಜಗಳ ಆಗಿದೆ. ದೊಡ್ಡಬಳ್ಳಾಪುರದ ಕಂಚಿಗಾನಾಳ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ನಡರಸ್ತೆಯಲ್ಲಿ ದೊಣ್ಣೆ ಹಿಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಯುವಕರು. ಕಂಚಿಗನಾಳದ ಯುವಕರ ಮೇಲೆ ಬೀಡಿಗೆರೆ ಮತ್ತೆ ರಾಜಘಟ್ಟ ಯುವಕರು ಹಲ್ಲೆಯನ್ನ ಮಾಡಿರುವಂತದ್ದು. ಯುವಕರೊಂದಿಗೆ ಕಿರಿಕ್ ಮಾಡ್ಕೊಂಡಿದ್ದಂತ ಅಭಿರಾಮ್ ಮತ್ತೆ ವೇಣು ಕುಡಿದ ಮತ್ತಿನಲ್ಲಿ ಯುವಕರೊಂದಿಗೆ ಕಿರಿಕ್ ಮಾಡ್ಕೊಂಡಿರುವಂತದ್ದು. ಇನ್ನು ಇಸ್ಪೀಟ್ ಆಡ್ತಾ ಇದ್ದಂತ ವೇಳೆ ಕಂಚಿಗನಾಳದ ಯುವಕರೊಂದಿಗೆ ಕಿರಿಕ್ ಮಾಡ್ಕೋತಾರೆ. ಜಗಳ ಬಿಡಿಸೋಕೆ ಅಂತ ಹೋದಂತ ದೇವರಾಜ್ ಮೇಲೆ ಕೂಡ ಅವರು ಹಲ್ಲೆಯನ್ನ ಮಾಡಿರುವಂತದ್ದು. ಜಗಳ ಬಿಡಿಸೋಕೆ ಅಂತ ಹೋಗಿದ್ದಂತ ಪಂಚಾಯತಿ ಸದಸ್ಯೆಯ ಪತಿ ದೇವರಾಜ್ ದೊಡ್ಡಬಳ್ಳಾಪುರ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸತಡ್ಕೋ ದಿನ ಇಸ್ಪೀಟ್ ವಿಚಾರಕ್ಕೆ ಯುವಕರು ಜಗಳ ಆಡ್ಕೊಂಡಿರುವಂತದ್ದು. ದೊಡ್ಡಬಳ್ಳಾಪುರದ ಕಂಚಿಗನಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಡುರಸ್ತೆಯಲ್ಲಿ ದೊಣ್ಣೆ ಹಿಡ್ಕೊಂಡು ಹೊಡೆದಾಡ್ಕೊಂಡಿರುವಂತದ್ದು ಯುವಕರು. ಕಂಚಿಗನಾಳದ ಯುವಕರ ಮೇಲೆ ಬೀಡಿಗೆರೆ ಮತ್ತೆ ರಾಜಘಟ್ಟ ಯುವಕರು ಇಬ್ಬರು ಒಟ್ಟಾಗಿ ದಾಳಿಯನ್ನ ನಡೆಸಿರುವಂತದ್ದು. ಗುಂಪು ದಾಳಿ ಕಿರಿಕ್ ಮಾಡ್ಕೊಂಡಿರ್ತಾರೆ. ಕುಡಿದ ಮತ್ತಿನಲ್ಲಿ ಕಿರಿಕ್ ಮಾಡ್ಕೊಂಡಿರುವಂತದ್ದು ಯುವಕರು ಇಸ್ಪೀಟ್ ಆಡುವಂತ ಸಂದರ್ಭದಲ್ಲಿ. ಜಗಳ ಬಿಡಿಸೋಕೆ ಅಂತ ದೇವರಾಜ್ ಹೋಗ್ತಾರೆ. ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿರುವಂತದ್ದು. ಪಂಚಾಯತಿ ಸದಸ್ಯೆ ಪತಿ ದೇವರಾಜ್ ಅವ್ರ ಮೇಲೂ ಕೂಡ ಹಲ್ಲೆ ನಡೆದಿದೆ. ದೊಡ್ಡಬಳ್ಳಾಪುರ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಂಚಿಗನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಡುರಸ್ತೆಯಲ್ಲೇ ದೊಣ್ಣೆ ಹಿಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಯುವಕರು. ಒಂದು ಗ್ರಾಮದ ಯುವಕರ ಮೇಲೆ ಬಿಡಿಗೆರೆ ಮತ್ತೆ ರಾಜಘಟ್ಟ ಎರಡೂ ಗ್ರಾಮಗಳ ಯುವಕರು ಹೊಡೆದಾಟಕ್ಕೆ ಮುಂದಾಗಿರುವಂತದ್ದು. ದೊಣ್ಣೆ ಹಿಡ್ಕೊಂಡು ಕುಡಿಕೊಂಡಿರ್ತಾರೆ. ಇವರು ಕೂಡ ಕುಡಿದ ಮತ್ತಿನಲ್ಲಿ ಇಸ್ಪೀಟ್ ಆಡುವಂತಹ ವೇಳೆ ಮಾತಿಗೆ ಮಾತು ಬೆಳೆದು ಅದು ಜಗಳ ಕಿತ್ತಾಟಕ್ಕೆ ಉಂಟಾಗಿರುವಂತದ್ದು. ದೊಣ್ಣೆ ಹಿಡ್ಕೊಂಡು ಈ ಮೂರು ಗ್ರಾಮದವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಬಡಿದಾಡ್ಕೊಂಡು ಈ ವಿಚಾರವನ್ನ ಈಗ ಈ ಅತಂತ್ರಕ್ಕೆ ತಂದಿಟ್ಕೊಂಡಿರುವಂತದ್ದು. ದೊಡ್ಡಬಳ್ಳಾಪುರದ ಕಂಚಿಗನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಹೊಸತಡ್ಕೋ ದಿನ ಕುಡಿದು ಮಜಾ ಮಾಡ್ತಾ ಇರ್ತಾರೆ ಇಸ್ಪೀಟ್ ಆಡ್ಕೊಂಡು. ಆಗ ಮಾತಿಗೆ ಮಾತು ಬೆಳೆದಿರುತ್ತೆ. ಕುಡಿದ ಮತ್ತಿನಲ್ಲಿ ಇದ್ದಂಥವರಿಗೆ ತಾವೇನ್ ಮಾಡ್ತಿದೀವಿ ಅನ್ನೋದು ಅರಿವಿತ್ತೋ ಇಲ್ವೋ ದೊಣ್ಣೆ ಹಿಡ್ಕೊಂಡು ಹೊಡೆದಾಡ್ಕೊಂಡಿರುವಂತದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ಮಟ್ಟಿಗೆ ಹೊಡೆದಾಡ್ತಾ ಇದ್ದಾರೆ ಅಂತ. ಕುಡಿದ ಮತ್ತಿನಲ್ಲಿ ಯುವಕರು, ಮೂರು ಗ್ರಾಮದ ಯುವಕರು ಗುಂಪು ಗುಂಪಾಗಿ ಹೊಡೆದಾಟವನ್ನ ಮಾಡ್ತಾ ಇರುವಂತದ್ದು. ಕೈಯಲ್ಲಿ ದೊಣ್ಣೆ ಇದೆ. ಕುಡಿದ ಮತ್ತಿನಲ್ಲಿ ಕಿರಿಕ್ ಮಾಡ್ಕೊಳ್ತಾ ಇರುವಂತದ್ದು. ಅಲ್ಲಿದ್ದಂತಹ ದೊಣ್ಣೆಗಳನ್ನ ಹಿಡ್ಕೊಂಡು ಕುಡಿಯೋಕ್ ಹೋಗ್ತಾರೆ. ಕ್ಷುಲ್ಲಕ ಕಾರಣ ಅಂತ ಹೇಳ್ಬೋದು. ಇಸ್ಪೀಟ್ ಆಡುವಾಗ ನಡೆದಿರುವಂತ ಮಾತಿನ ಚಕಮಕಿ ಹೊಡೆದಾಟ ಬಡಿದಾಟದವರೆಗೂ ಕೂಡ ಬಂದು ನಿಂತಿದೆ. ಅದು ಗ್ರಾಮದವರೇ ಯುವಕರು ಹೊಡೆದಾಟಕ್ಕೆ ಮುಂದಾಗಿರುವಂತದ್ದು. ಒಂದು ಗ್ರಾಮದ ಯುವಕರ ಜೊತೆ ಎರಡು ಗ್ರಾಮದ ಯುವಕರು ಒಟ್ಟೊಟ್ಟಾಗಿ ದಾಳಿಯನ್ನ ನಡೆಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಕೈಗೆ ಸಿಕ್ಕಿದಂತ ದೊಣ್ಣೆಯನ್ನ ಹಿಡ್ಕೊಂಡು ಹೊಡೆಯೋಕೆ ಮುಂದಾಗಿರುವಂತದ್ದು. ಇನ್ನು ಅಕ್ಕಪಕ್ಕದ ಗ್ರಾಮದವರೆಲ್ಲರೂ ಕೂಡ ಅಲ್ಲಿ ಬಂದು ಜಮಾಯಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಕುಡಿದ ಮತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಹುಚ್ಚಾಟಗಳನ್ನ ಮೆರಿತಾರೆ ಯುವಕರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಜಗಳ ಬಿಡಿಸೋಕೆ ಅಂತ ಹೋಗ್ತಾರೆ ಪಂಚಾಯತಿ ಸದಸ್ಯೆಯ ಪತಿ ದೇವರಾಜ್ ಅನ್ನುವಂಥವ್ರು. ಅವ್ರನ್ನೂ ಬಿಡೋದಿಲ್ಲ. ಅವ್ರಿಗೂ ಕೂಡ ದೊಣ್ಣೆ ಹಿಡ್ಕೊಂಡು ಹೊಡೆಯುವಂತ ಕೆಲಸ ನಡೆದಿದೆ.